ಮೇ ತಿಂಗಳಿನಲ್ಲಿ ಕನ್ಯಾ ರಾಶಿಗೆ ಉತ್ತಮವಾದಂಥ ಯೋಗ ಫಲ, ಗುರುವಿನ ಯೋಗ ಫಲ, ಮನೆಯಲ್ಲಿ ವಿವಾಹಾದಿ ಕಾರ್ಯಗಳಿಗೆ ಪ್ರಯತ್ನ, ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡ್ಬೋದು, ಭೂಮಿ ಖರೀದಿ ಮಾಡಲಿಕ್ಕೆ, ಮನೆ ಕಟ್ಟಲಿಕ್ಕೆ ಉತ್ತಮವಾದಂಥ ಯೋಗ ಫಲವನ್ನು ತಂದುಕೊಟ್ಟಿರುವಂಥದ್ದು. ಹೊಸ ಹೊಸ ಕೆಲಸಗಳನ್ನು ಪ್ರಯತ್ನವನ್ನು ಮಾಡಲಿಕ್ಕೆ ಇವೆಲ್ಲದಕ್ಕೂ ಸಹ ಮೇ 14ನೇ ತಾರೀಕಿಗೆ ನಿಮಗೆ ಕೊನೆಯ ದಿನ, ಅನಂತರದಲ್ಲಿ ಸಿಗೋದಿಲ್ಲ. ಆದ್ದರಿಂದ ನಿಮಗೆ ಒಂದು ನೆಗೆಟಿವ್ಸ್ ಪ್ರಾಬ್ಲಮ್ ಏನಂತಂದರೆ, ನಿಮ್ಮನ್ನು ಕಂಡಾಗ ತುಂಬ ಜನ ಅಸೂಯೆ ಪಡ್ತಾರೆ. ಹೊಟ್ಟೆ ಉರಿ ಪಡುವಂಥ ಜನಗಳಂತೂ ನಿಮಗೆ ಯಾವಾಗಲೂ ಜೊತೆಲೇ ಇರುತ್ತೆ. ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯ. ಮಾಸ ಭವಿಷ್ಯದಲ್ಲಿ ಕನ್ಯಾ ರಾಶಿಯ ಮಾಸ ಭವಿಷ್ಯ. ಕನ್ಯಾ ರಾಶಿಗೆ ನೋಡಿ, ಉತ್ತಮವಾದಂತಹ ಯೋಗ ಫಲವನ್ನೇ ನೋಡುವಂತಹ ಕನ್ಯಾ ರಾಶಿ, ಗುರುವಿನ ಯೋಗ ಫಲವನ್ನು ಸಂಪಾದನೆ ಮಾಡಿದಂಥದ್ದು ಕನ್ಯಾ ರಾಶಿ. ಎಷ್ಟೋ ಸಮಸ್ಯೆಗಳಿಂದ ದೂರವಾಗುವಂತಹ ವಾತಾವರಣಗಳನ್ನು ನಿರ್ಮಾಣ ಮಾಡಿಕೊಂಡಂಥದ್ದು ಕನ್ಯಾ ರಾಶಿ. ಇಷ್ಟು ದಿನಗಳ ಕಾಲವೂ ಸಹ ಗುರುವಿನ ಬಲವನ್ನು ಕಳ್ಕೊಂಡು ಪ್ರಯತ್ನಿಸಿದ ಕೆಲಸಗಳಲ್ಲಿ ಅಡೆತಡೆಗಳನ್ನು, ಗೊಂದಲಗಳನ್ನು, ಸಮಸ್ಯೆಗಳನ್ನು ನೋಡಿದಂತಹ ಕನ್ಯಾ ರಾಶಿ ಈಗ ಒಂದು ರೀತಿಯಾದಂತಹ ಅದೃಷ್ಟದ ಮಾಸವಾಗಿ ನಮಗೆ ಬದಲಾವಣೆ ಆಗಿದೆ. ಈ ಮೇ ತಿಂಗಳಿನಲ್ಲಿ ಕನ್ಯಾ ರಾಶಿಗೆ ಉತ್ತಮವಾದಂಥ ಯೋಗ ಫಲ, ಗುರುವಿನ ಯೋಗ ಫಲ, ಮನೆಯಲ್ಲಿ ವಿವಾಹಾದಿ ಕಾರ್ಯಗಳಿಗೆ ಪ್ರಯತ್ನ, ಶುಭ ಕಾರ್ಯಗಳಲ್ಲಿ ಉತ್ತಮವಾದಂಥ ದಿನಗಳು ಕೂಡಿರೋದ್ರಿಂದ ಶುಭ ಕಾರ್ಯಗಳಲ್ಲಿ ಪ್ರಯತ್ನ, ಮದುವೆ, ಮುಂಜಿ, ನಾಮಕರಣ, ಗೃಹ ಪ್ರವೇಶ ಇಂಥದಕ್ಕೆ ಪ್ರಯತ್ನವನ್ನು ಮಾಡ್ಬೋದು. ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡ್ಬೋದು, ಭೂಮಿ ಖರೀದಿ ಮಾಡಲಿಕ್ಕೆ, ಮನೆ ಕಟ್ಟಲಿಕ್ಕೆ ಉತ್ತಮವಾದಂಥ ಯೋಗ ಫಲವನ್ನು ತಂದುಕೊಟ್ಟಿರುವಂಥದ್ದು ಕನ್ಯಾ ರಾಶಿಗೆ ಮೇ ತಿಂಗಳು. ಆದರೆ ನೀವು ತಿಳ್ಕೊಳ್ಬೇಕಾಗ್ತದೆ, ಮೇ 14ನೇ ತಾರೀಕು ಮಾತ್ರವೇ ನಿಮಗೆ ಉತ್ತಮವಾದಂಥ ದಿನಗಳು. ಅನಂತರದಲ್ಲಿ ದಿನಗಳು ಚೆನ್ನಾಗಿಲ್ಲ. ಯಾಕೆ ಅಂತಂದರೆ ಈ ತಿಂಗಳು ಅಧಿಕ ಮಾಸ ಅಂತ ಬರುತ್ತೆ. ಅಧಿಕ ಮಾಸದಲ್ಲಿ ಅಂತಹ ಉತ್ತಮವಾದಂತಹ ದಿನಗಳು, ಮುಹೂರ್ತಗಳು ಸಿಗೋದು ಕಷ್ಟ. ಆದ್ದರಿಂದ ಏನೇ ಪ್ರಯತ್ನವನ್ನು ಮಾಡಿದ್ರೂ ಸಹ ನಿಮ್ಮ ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಿ, ಮನೆ ಕಟ್ಟೋದಕ್ಕೆ, ಕೆಲಸ ಆರಂಭ ಮಾಡಲಿಕ್ಕೆ, ಹೊಸ ಹೊಸ ಕೆಲಸಗಳನ್ನು ಪ್ರಯತ್ನವನ್ನು ಮಾಡಲಿಕ್ಕೆ ಇವೆಲ್ಲದಕ್ಕೂ ಸಹ ಮೇ 14ನೇ ತಾರೀಕಿಗೆ ನಿಮಗೆ ಕೊನೆಯ ದಿನ, ಅನಂತರದಲ್ಲಿ ಸಿಗೋದಿಲ್ಲ. ಆದ್ದರಿಂದ ಅಂಥ ಯೋಗ ಫಲವನ್ನು ಪಡ್ಕೊಂಡು ಬಂದಿರುವಂಥದ್ದು ಕನ್ಯಾ ರಾಶಿ. ಕನ್ಯಾ ರಾಶಿಯವರು ನಾನು ಆಗಲೇ ಹೇಳಿದ ಹಾಗೆ ನೀವು ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಅಂತೂ ಖಂಡಿತವಾಗಿ ಮಾಡ್ಬೋದು. ಉತ್ತಮವಾದಂಥ ಲಾಭಗಳಿಗೆ ಉತ್ತಮವಾದಂಥ ಯೋಗ ಫಲ, ಉತ್ತಮವಾದಂತಹ ದಿನಗಳನ್ನು ನೋಡುವಂಥದ್ದು. ಮುಂದಿನ ದಿನಗಳಲ್ಲೂ ಸಹ ನಿಮಗೆ ಉತ್ತಮವಾದಂಥ ಗಳಿಕೆ ಇರುತ್ತೆ. ನಿಮಗೆ ಒಂದು ನೆಗೆಟಿವ್ಸ್ ಪ್ರಾಬ್ಲಮ್ ಏನಂತಂದರೆ, ನಿಮ್ಮನ್ನು ಕಂಡಾಗ ತುಂಬ ಜನ ಅಸೂಯೆ ಪಡ್ತಾರೆ. ಹೊಟ್ಟೆ ಉರಿ ಪಡುವಂಥ ಜನಗಳಂತೂ ನಿಮಗೆ ಯಾವಾಗಲೂ ಜೊತೆಲೇ ಇರ್ತಾರೆ. ಹೊಟ್ಟೆ ಉರಿ ಪಡುವಂಥ ಜನಗಳು ಜಾಸ್ತಿ ಇರ್ತಾರೆ. ತೋರಿಕೆಯನ್ನು ಕಡಿಮೆ ಮಾಡ್ಕೊಳ್ಳಿ. ದೃಷ್ಟಿದೋಷಗಳು ಜಾಸ್ತಿ ಆಗುತ್ತೆ. ಮತ್ತು ಶನಿಯೇ ಸಪ್ತಮದಲ್ಲಿದ್ದಾಗ ದೃಷ್ಟಿದೋಷಗಳು, ಹೊಟ್ಟೆ ಉರಿ ಪಡುವಂಥವರು, ನಿಮ್ಮ ಬೆಳವಣಿಗೆ ನೋಡಿ ಅಸೂಯೆ ಪಡುವಂಥವರು ಇಂಥವರು ಜಾಸ್ತಿ ಇರ್ತಾರೆ. ಜೊತೆಯಲ್ಲಿ ಅವಹೇಳನವಾಗಿ ಮಾತನಾಡುವಂಥ, ತೇಜೋವಧೆ ಮಾಡಿ ಮಾತನಾಡುವಂಥವರು ಜಾಸ್ತಿ ಇರ್ತಾರೆ. ತೇಜೋವಧೆಯನ್ನು ಜಾಸ್ತಿ ಮಾಡ್ತಿರ್ತಾರೆ. ಅದರಿಂದ ಎಚ್ಚರಿಕೆಯನ್ನು ವಹಿಸಿ. ಮತ್ತು ಯಾವುದೇ ಇಂತಹ ಮಾತುಗಳಿಗೆ, ಇಂತಹ ಯಾವುದೇ ವಾತಾವರಣಗಳಿಗೆ ನೀವು ಕಿವಿ ಕೊಡದಲೆ ನಿಮ್ಮ ಮಾಡುವಂಥ ಕೆಲಸ ಕೈಂಕರ್ಯಗಳನ್ನು ಸಮೃದ್ಧವಾಗಿ, ನೀಟಾಗಿ ನಿಮ್ಮ ಕೆಲಸಗಳನ್ನ ಪ್ರಯತ್ನವನ್ನು ಮಾಡ್ತಾ ಹೋದಾಗ ನಿಮಗೆ ಮೇ ತಿಂಗಳಲ್ಲಿ ಉತ್ತಮವಾದಂಥ ಲಾಭಗಳಿಗೆ. ನಿಮ್ಮ ರಾಷ್ಟ್ರಾಧಿಪತಿ ಆದಂಥವನು ಬುಧಗ್ರಹ. ನಿಮಗೆ ಟೆಕ್ನಿಕಲ್ ತುಂಬ ಚೆನ್ನಾಗಿದೆ, ಯೋಚನಾ ಶಕ್ತಿ ತುಂಬ ಚೆನ್ನಾಗಿದೆ. ಆದ್ದರಿಂದ ಈ ರಾಶಿಯವರು ಆದಷ್ಟು ಸಹ ವಿಷ್ಣು ಉಪಾಸನೆ, ಶ್ರೀಕೃಷ್ಣನ ದೇವಸ್ಥಾನ, ಶ್ರೀರಾಮನ ದೇವಸ್ಥಾನ, ನರಸಿಂಹಸ್ವಾಮಿ ದೇವಸ್ಥಾನ, ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ, ಸಾಧ್ಯವಾದರೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಸ್ಮರಣೆ, ಪ್ರಾರ್ಥನೆ ಇದೆಲ್ಲವೂ ಮಾಡೋದರಿಂದ ನಿಮಗೆ ಇನ್ನೂ ಉತ್ತಮವಾದಂತಹ ದಿನಗಳನ್ನು, ಉತ್ತಮವಾದಂಥ ಗಳಿಕೆಯನ್ನು, ಉತ್ತಮವಾದಂಥ ವಾತಾವರಣಗಳನ್ನು ಕನ್ಯಾ ರಾಶಿಯವರು ಖಂಡಿತವಾಗಿ ನೋಡ್ತೀವಿ. ನಮಸ್ಕಾರ.